ಕರುನಾಡ ಅನ್ನದಾತರಿಗೆ ನಿಮ್ಮ ಆಟೋ ನಾಗರಾಜ್ ಮಾಡುವ ನಮಸ್ಕಾರ. ಇವತ್ತು ಕನ್ನಡ ಚಿತ್ರರಂಗ ಫಿನಿಶ್. ಕನ್ನಡ ಸಿನಿಮಾಗಳನ್ನ ಜನ ಮಾಡ್ತಿದ್ದಾರೆ. ಕನ್ನಡ ಸಿನಿಮಾಗಳಿಗೆ ಇನ್ನು ಉಳಿಗಾಲ ಇಲ್ಲ ಅಂತ ಹೇಳೋ ಕೆಲವರು ಮುಂದೆ ಸಿನಿಮಾ ಸೋಲಿಗೆ ಒಂದಷ್ಟು ಕಾರಣಗಳನ್ನ ಒತ್ತು ತಂದಿದೆ. ಅದರಲ್ಲಿ ಪ್ರಮುಖವಾದದ್ದು ಪ್ರಚಾರ. ಇನ್ನು ನನ್ನ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಮಾಡ್ಕೊಳ್ಳಿ, ಬೆಲ್ ಬಟನ್ ಒತ್ತೋದನ್ನ ಮರಿಬೇಡಿ. ಈಗ ವಿಷಯಕ್ಕೆ ಬಂದ್ಬಿಡೋಣ. ಒಬ್ಬ ನಿರ್ದೇಶಕ ನಿರ್ಮಾಪಕರನ್ನ ಹಿಡಿದು ಸಿನಿಮಾ ಮಾಡೋದಕ್ಕೆ 2-3 ವರ್ಷ ಕಷ್ಟಪಡ್ತಾರೆ. ಒಂದು ಒಳ್ಳೆ ಕತೆ ಮಾಡೋದಕ್ಕೆ 4-6 ಜನ ಒಳ್ಳೆ ರೈಟರ್ನ ಆಯ್ಕೆ ಮಾಡ್ತಾರೆ. ಆ ಕತೆ ತೆರೆ ಮೇಲೆ ಬರೋದಕ್ಕೆ ಒಳ್ಳೆ ತಂತ್ರಜ್ಞನ ಆಯ್ಕೆ ಮಾಡ್ತಾರೆ. ಆ ಕತೆಗೆ ಜೀವ ತುಂಬೋದಕ್ಕೆ ನುರಿತ ಕಲಾವಿದರನ್ನ ಆಯ್ಕೆ ಮಾಡ್ತಾರೆ. ಈ ರೀತಿ ತಯಾರಾದ 2.5 ಗಂಟೆಗಳ ಸಿನಿಮಾದ ಹಿಂದೆ 100 ಜನ ತಂತ್ರಜ್ಞರು ಜೀವನ ಕಟ್ಕೊಂಡಿರ್ತಾರೆ. ಇದಕ್ಕೆ ಕಾರಣ ಆದ ನಿರ್ಮಾಪಕ ಮಾತ್ರ ಇವತ್ತು ರೋಡಲ್ಲಿದ್ದಾರೆ. ಹಂಗಂತ ಪ್ರೇಕ್ಷಕ ಮಹಾಪ್ರಭು ತಪ್ಪು ಅಂತ ಹೇಳ್ತಾ ಇಲ್ಲ. ಕೆಲವೊಂದು ಸಾರಿ ದುರಾದೃಷ್ಟವಶತ್ ಆ ಸಿನಿಮಾದ ಸೋಲಿಗೆ ಆ ನಿರ್ಮಾಪಕ ನಿರ್ದೇಶಕನೇ ಕಾರಣ ಆಗಿರ್ತಾರೆ. ಕನ್ನಡ ಚಿತ್ರ ನೋಡೋದಕ್ಕೆ ಜನ ಬರ್ತಾ ಇಲ್ಲ. ಕನ್ನಡ ಚಿತ್ರಗಳಿಗೆ ಪ್ರದರ್ಶನ ಮಾಡೋದಕ್ಕೆ ಥಿಯೇಟ್ರು ಸಿಗ್ತಾ ಇಲ್ಲ. ಕನ್ನಡ ಚಿತ್ರರಂಗಕ್ಕೆ ಉಳಿಗಾಲನೇ ಇಲ್ಲ. ನಮ್ಮಂಥ ನಿರ್ಮಾಪಕರು ಕೋಟಿಗಟ್ಟಲೆ ಹಣ ಸುರಿದು ಸಿನಿಮಾ ಮಾಡ್ತೀವಿ. ಇವತ್ತು ಆ ಸಿನಿಮಾ ನೋಡೋಕ್ಕೆ ಜನಗಳೇ ಥಿಯೇಟ್ರ್ ಹತ್ರ ಬರ್ತಾ ಇಲ್ಲ. ಇವತ್ತು ನನ್ನ ಸಿನಿಮಾ ಸೋತಿದ್ದೆ. ಈಗ ನಾವೇನ್ರಿ ಮಾಡಬೇಕು? 3 ವರ್ಷದಿಂದ ಕಷ್ಟಪಟ್ಟು ಒಳ್ಳೆ ಕತೆ ಮಾಡಿ ಪ್ರೊಡ್ಯೂಸರ್ ಹಿಡಿದು ಸಿನಿಮಾ ಮಾಡಿದ್ವಿ, ರಿಲೀಸ್ ಕೂಡ ಮಾಡಿದ್ವಿ. ಥಿಯೇಟ್ರಿಗೆ ಸಿನಿಮಾ ನೋಡೋಕ್ಕೆ ಜನ ಬರ್ತಿಲ್ಲ. ಹೆಂಗ್ರಿ ಕನ್ನಡ ಚಿತ್ರರಂಗ ಉದ್ಧಾರ ಆಗುತ್ತೆ? ಈ ಚಿತ್ರದವ್ರು ನೋಡಿದ್ರೆ, ಈ ಥಿಯೇಟ್ರುಗಳು ನೋಡಿದ್ರೆ ತಮಿಳ್ನವರಿಗೆ, ತೆಲುಗುನವರಿಗೆ, ಪರಭಾಷೆಯವರಿಗೆ ಥಿಯೇಟ್ರುಗಳು ಕೊಡ್ತಾರೆ, ನಮಗೆ ಕೊಡ್ತಾ ಇಲ್ಲ. ಒಂದು ಸರಿ ಬಂದು ನೋಡಿ. 10 ಜನ ಕೇಳ್ತೀರಿ ನೀವು. ಖಂಡಿತ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ನಮ್ಮ ಸಿನಿಮಾ. ಬನ್ನಿ ಪ್ಲೀಸ್ ಬಂದು ನೋಡಿ. ಯಾರು ಕೂಡ ಕನ್ನಡ ಸಿನಿಮಾನ ಪ್ರೊಡ್ಯೂಸ್ ಮಾಡಬೇಡಿ. ಕನ್ನಡ ಸಿನಿಮಾ ನೋಡೋದಕ್ಕೆ ಜನಗಳು ಥಿಯೇಟ್ರ್ ಬರ್ತಾ ಇಲ್ಲ. ನಮ್ಮ ಕನ್ನಡ ಚಿತ್ರಮಂದಿರದಲ್ಲಿ ನಮಗೆ ಶೋಗಳು ಸಿಗ್ತಾ ಇಲ್ಲ. ಇವತ್ತು ವೆಂಟಿಲೇಟರ್ ಕನ್ನಡ ಚಿತ್ರರಂಗ. ನನ್ನ ಅನುಭವ ಮಾತು ಹೇಳ್ತಾ ಇದ್ದೀನಿ ಕೇಳಿ, ಒಬ್ಬ ನಿರ್ಮಾಪಕನಾಗಿ. ನೋಡಿದ್ರಲ್ಲ, ಇದು ನಮ್ಮ ನಿರ್ದೇಶಕರು ನಿರ್ಮಾಪಕರು ತಮ್ಮ ಸಿನಿಮಾ ಸೋಲಿನ ಬಗ್ಗೆ ಕೂಡ ಉತ್ತರ. ತಪ್ಪೇನಿಲ್ಲ. 8-9 ತಿಂಗಳು ಒಂದು ಮಗುನ ಇರೋದಕ್ಕೆ ತಾಯಿ ಎಷ್ಟು ಕಷ್ಟಪಟ್ಟಿರ್ತಾಳೋ ಅಷ್ಟೇ ಕಷ್ಟನ ಒಬ್ಬ ನಿರ್ದೇಶಕ ತನ್ನ ಸಿನಿಮಾನ ಹೊರಗಡೆ ತರೋದಕ್ಕೆ ಕಷ್ಟಪಟ್ಟಿರ್ತಾರೆ. ಆದರೆ ಎಲ್ಲ ತಪ್ಪನ್ನ ಪ್ರೇಕ್ಷಕನ ಮೇಲೆ, ಚಿತ್ರಮಂದಿರದ ಮೇಲೆ ಹೊರಿಸೋದು ಎಷ್ಟು ಸರಿ? ನಾನು ಯಾಕೆ ಈಗ ಹೇಳ್ತಾ ಇದ್ದೀನಿ ಅಂದ್ರೆ, ಕತೆ ಚೆನ್ನಾಗಿದ್ರೆ ಜನ ಚಿತ್ರಮಂದಿರಕ್ಕೆ ಬರ್ತಾರೆ. ಜನ ಚಿತ್ರಮಂದಿರಕ್ಕೆ ಬಂದ್ರೆ ಚಿತ್ರಮಂದಿರದವರು ಶೋಗಳನ್ನ ಜಾಸ್ತಿ ಕೊಡ್ತಾರೆ, ನಿರ್ಮಾಪಕರ ಗಲ್ಲಾಪಟ್ಟಿ ತುಂಬುತ್ತೆ. ಆದ್ರೆ ಕತೆ ಚೆನ್ನಾಗಿದೆ ಅಂತ ಗೊತ್ತಾಗೋದು ಆ ಚಿತ್ರದ ಬಗ್ಗೆ ಜನಕ್ಕೆ ಗೊತ್ತಾದಾಗ. ಜನಕ್ಕೆ ಆ ಚಿತ್ರದ ಬಗ್ಗೆ ಗೊತ್ತಾಗಬೇಕು ಅಂದ್ರೆ ಚಿತ್ರತಂಡ ಸರಿಯಾದ ಪ್ರಚಾರ ಮಾಡಿದಾಗ. ನೀವು ಸರಿಯಾದ ಪ್ರಚಾರನೇ ಮಾಡಲಿಲ್ಲ ಅಂದ್ರೆ ಜನ ಹೇಗ್ರಿ ಚಿತ್ರಮಂದಿರಕ್ಕೆ ಬರ್ತಾರೆ? ನಿರ್ಮಾಪಕ ನಿರ್ದೇಶಕ ಹೇಗ್ರಿ ಗೆಲ್ತಾರೆ ಹೇಳಿ? ಕೋಟ್ಯಾಂತರ ರೂಪಾಯಿ ಬಂಡವಾಳ ಹಾಕಿ ಒಳ್ಳೆ ಕತೆ ಬರೆಸಿ ಒಳ್ಳೊಳ್ಳೆ ತಂತ್ರಜ್ಞನ ತಂದು ಅದ್ಭುತ ಕಲಾವಿದರಿಂದ ಅತ್ಯದ್ಭುತ ಸಿನಿಮಾ ಮಾಡೋ ನೀವುಗಳು ಆ ಸಿನಿಮಾ ಪ್ರಚಾರದ ಸಂದರ್ಭದಲ್ಲಿ ಕಳಪೆ ವ್ಯಕ್ತಿಗಳನ್ನ ನಂಬಿ ಸಿನಿಮಾನ ಕುತ್ತಿಗೆ ಹಿಚ್ಕಿ ಸಾಯಿಸ್ತಾ ಇದ್ದೀರಾ. ಇವತ್ತು ಪ್ರಚಾರ ಅನ್ನೋದು ಪ್ಯಾಕೇಜ್ ಹೆಸರಲ್ಲಿ ಮಾಫಿ ಆಗಿದೆ ಕಣ್ರಿ. 1000 ರೂಪಾಯಿ ಮಾಡೋ ಪ್ರಚಾರನ 500 ರೂಪಾಯಿ ಮಾಡ್ತಾ ಇದ್ದಾನೆ ಅಂತ ಅಂದ್ರೆ ಇದ್ರ ಹಿಂದಿನ ಉದ್ದೇಶ ಅವನ ಬೆಳವಣಿಗೆನೇ ಹೊರತು ನಿರ್ಮಾಪಕರ ಬೆಳವಣಿಗೆ ಅಲ್ಲ. ಇದನ್ನ ಅರ್ಥ ಮಾಡ್ಕೊಳ್ದಿರೋ ನಿರ್ಮಾಪಕರು ನಿರ್ದೇಶಕರು 500 ರೂಪಾಯಿ ಉಳಿಸೋದಿಕ್ಕೆ ಕೋಟ್ಯಾಂತರ ರೂಪಾಯಿ ಸಿನಿಮಾನ ಸಾಯಿಸ್ತಾ ಇದ್ದೀರಲ್ರಿ. ಎಲ್ರಿ ಉದ್ಧಾರ ಆಗುತ್ತೆ ಚಿತ್ರರಂಗ? ನಮ್ಮ ಹಳ್ಳಿ ಕಡೆ ಒಂದು ಗಾದೆ ಇದೆ ಕಣ್ರಿ, ಬಾಗ್ಲಲ್ಲಿ ಹೋಗೋದನ್ನ ಬಿಟ್ಟು ಬಚ್ಲಿ ಕಿಂಡಿಗೆ ಬಟ್ಟೆ ತುರುಕ್ತಿದ್ರಂತೆ. ಹಾಗಾಯ್ತು ನಿಮ್ಮ ಹಣೆ ಬರ. ಮೊದಲು ಪ್ರಚಾರದ ಜವಾಬ್ದಾರಿಯನ್ನ ಯಾರು ಕೊಡ್ತಾ ಇದ್ದೀರಾ ಅವನ ಅನುಭವ ಏನು ಅನ್ನೋದನ್ನ ತಿಳ್ಕೊಂಡು ಹೆಜ್ಜೆ ಇಡಿ. ಎಲ್ಲಿವರೆಗೂ ನಿಮ್ಮ ತಪ್ಪುಗಳನ್ನ ನೀವು ತಿದ್ಕೊಳ್ಳಲ್ವೋ ಅಲ್ಲಿಯವರೆಗೆ ಸಿನಿಮಾ ಬಿಡ್ರಿ, ನಿಮ್ಮ ಹಣೆ ಬರನೇ ಸರಾಗಲ್ಲ. ನಾನು ಹೇಳ್ತಾ ಇರ್ಬೋದು ನಿಮ್ಮ ಕಾರ ಆಗಿರ್ಬೋದು, ಅದೇ ಸತ್ಯ.